ಬ್ಯೂಟಿಫುಲ್ ಸೋರ್ಸ್ ಚಾನಲೈಸ್ಡ್ ಮೆಸೇಜ್ ನೋಡೋಣ ನಿಮಗಾಗಿ ಮಾತಂಗಿಯಿಂದ ಏನು ಮೆಸೇಜ್ ಬರ್ತಾ ಇದೆ. ಯಾರೆಲ್ಲ ಮಾತಂಗಿನ ವರ್ಷಿಪ್ ಮಾಡ್ತಾ ಇದ್ವಿ ಅಥವಾ ಈ ಒಂದು ವಿಡಿಯೋ ನೋಡೋ ಒಂದು ವಾರದ ಮುಂಚೆ ಅಥವಾ 24 ಗಂಟೆ ಮುಂಚೆ ನೀವು ಮಾತಂಗಿ ಅಮ್ಮನ ನೋಡಿದ್ರಿ, ಅವ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರಿ ಅಥವಾ ಎಷ್ಟು ಕೇಳಿದ್ರಿ, ಅಥವಾ ಇದು ನೋಡಿದ 42 ಗಂಟೆ ನಂತರ ನಿಮಗೆ ಮಾತಂಗಿ ಅಮ್ಮನ ಒಂದು ಇಮೇಜ್ ಅಥವಾ ಅವರ ಒಂದು ಹೆಸರು ಎಲ್ಲ ನಿಮಗೆ ಕೇಳಿಸ್ತು ಅಂದ್ರೆ ಈ ಒಂದು ಮೆಸೇಜ್ ಐಲಿ ನಿಮ್ಗಾಗಿರುತ್ತೆ. ಅದು ಸ್ಟ್ರಾಂಗ್ ಕನ್ಫರ್ಮೇಷನ್ ಆಗಿರುತ್ತೆ. ನೋಡೋಣ ಮಾತಂಗಿ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಅಥವಾ ಏನು ಚಾನಲೈಸ್ ಮೆಸೇಜ್ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನೀವು ತುಂಬ ಫಾಸ್ಟಾಗಿ ಇವಾಗ ಆ್ಯಕ್ಷನ್ ತಗೋಬೇಕಾಗಿರುವಂಥದ್ದಾಗಿದೆ, ಆಂಬಿಷಿಯಸ್ ಆಗಬೇಕಾಗಿರುವಂಥದ್ದಾಗಿದೆ. ಲೈಫಲ್ಲಿ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ರೆ ಆಯಿತು ಅನ್ನೋದಾಗಿದ್ದರೆ ನಿಮ್ಮ ಗೋಲ್ಸ್ ಇರುವಂಥದ್ದು ಟು ಫ್ಲೈ ಹೈ. ನೀವು ಲೈಫಲ್ಲಿ ಮೆಂಟಾಗಿರೋದು ಒಂದು ಆಕಾಶದಷ್ಟು ಎತ್ತರ ಹಾರುವಂಥ ಒಂದು ಆಸೆ, ಆಂಬಿಷಿಯಸ್ ಕನಸುಗಳಿರೋ ಪ್ರತಿಯೊಂದು ವಿಚಾರಕ್ಕೂ ನೀವು ಲೈಫಲ್ಲಿ ಈಗ ತುಂಬ ತಾಳ್ಮೆಯಿಂದ ನೀವು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಅಥವಾ ಮಾಡಿದ್ರೆ ಆಯಿತು ಹಾಗಿದ್ರೆ ಆಯಿತು ನೋಡೋಣ ಅಂತ ಏನಾದ್ರು ಇದ್ರೆ ಆ ಥರ ಈಗ ಇರಬಾರ್ದು. ಯು ಹ್ಯಾವ್ ಟು ಟೇಕ್ ಅ ಆ್ಯಕ್ಷನ್. ನಿಮ್ಮ ಒಂದು ಎನರ್ಜಿ ಶಿಫ್ಟ್ ಆಗಬೇಕಾಗಿದೆ. ಇದು ಶಿಫ್ಟ್ ಆಗೋದು ನಿಮ್ಮ ಒಂದು ಮೆಂಟಲ್ನೆಸ್ ಇಂದ. ನಿಮ್ಮ ಮೈಂಡ್ ಎಷ್ಟು ಕ್ವಿಕ್ ಆಗಿ ಓಡುತ್ತೆ, ಎಷ್ಟು ಕ್ವಿಕ್ ಆಗಿ ನೀವು ಡಿಸಿಷನ್ ಮಾಡ್ತೀರಾ ಅನ್ನೋದು ಇದು ಆಗೋದು ಸಾಧ್ಯ ಕೂಡ ಯಾವಾಗ ನಿಮ್ಮ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡ್ತಾ ಹೋಗ್ತೀರಾ. ವೆನ್ ಯು ನೋ ಯು ವೆನ್ ಟು ಡ್ರೀಮ್ ಹೈ, ಫ್ಲೈ ಹೈ, ಡ್ರೀಮ್ ಹೈ ಅನ್ನೋದು ನಿಮಗೆ ಗೊತ್ತಿದ್ದಾಗ ನಿಮ್ಮ ಆ್ಯಕ್ಷನ್ಸ್ ಕೂಡ ಅದೇ ರೀತಿ ಇರಬೇಕು. ನಿಮ್ಮ ಒಂದು ಡಿಸಿಷನ್ ಪವರ್ ಕೂಡ ಅಷ್ಟೇ ಕ್ವಿಕ್ ಆಗಿರುವಂಥದ್ದಾಗಿರಬೇಕು. ಹಾಗಾಗಿ ಟೇಕ್ ಅ ಕ್ವಿಕ್ ಆ್ಯಕ್ಷನ್ ಅಂತ ಹೇಳಿ ಬರ್ತಿರುವಂಥದ್ದಾಗಿದೆ. ಫಾಲೋಡ್ ವಿತ್ ದ ಗೈಡೆನ್ಸ್. ನಿಮ್ಮ ಲೈಫಲ್ಲಿ ನೀವು ಒಂದು ಸ್ಟೇಟಸ್ ಅಥವಾ ಫೈನಾನ್ಷಿಯಲಿ ಅಬೆಂಡೆನ್ಸ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಎನರ್ಜಿಲಿ ಇದ್ದೀರಾ. ನಿಮ್ಮ ಒಂದು ಗೋಲ್ಸ್ ಕೂಡ ಅದೇ ಆಗಿರುವಂಥದ್ದಾಗಿದೆ. ಯಾರೆಲ್ಲ ಈ ಒಂದು ಮೆಸೇಜ್ ನೋಡ್ತಿದ್ದೀರಾ, ನಿಮ್ಮ ಒಂದು ಕೆರಿಯರ್ ಅಥವಾ ನಿಮ್ಮ ಆಂಬಿಷಸ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ರಿಲೇಟೆಡ್ ಆಗಿರುವಂಥ ಮೆಸೇಜ್ ಆಗಿರುವಂಥದ್ದಾಗಿದೆ. ಬೇಗ ನೀವು ಕ್ವಿಕ್ ಡಿಸಿಷನ್ಸ್ ತೊಗೊತೀರಾ, ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಅಬೆಂಡೆನ್ಸ್ ಬರುವಂಥದ್ದಾಗಿದೆ. ಸ್ಟಾರ್ಟ್ ಮೇಕಿಂಗ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ನ ಮಾಡಿ ಪ್ರತಿನಿತ್ಯ ನಿಮ್ಮ ಗೋಲ್ಸ್ ಏನಿದೆ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಅದನ್ನು ನೋಡ್ತಾ ಬನ್ನಿ. ಎಷ್ಟು ನೀವು ನಿಮ್ಮ ಒಂದು ಗೋಲ್ಸ್ ಕಡೆ ಫೋಕಸ್ ಮಾಡ್ತಾ ಹೋಗ್ತೀರಾ. ಮೇಕ್ ಅ ವಿಷನ್ ಬೋರ್ಡ್ ಅಥವಾ ನಿಮ್ಮ ಗೋಲ್ಸ್ನ ನಿಮಗೆ ಏನು ರಿಮೈಂಡರ್ ಮಾಡುತ್ತೆ. ಇಟ್ ಕುಡ್ ಬಿ ಎನಿಥಿಂಗ್ ಲೈಕ್ ಒಂದು ರಿಮೈಂಡರ್ ಕಾಲ್ ಆಗಿರ್ಬೋದು ಅಥವಾ ನಿಮ್ಮದೇ ಒಂದು ಟು ಡೂ ಲಿಸ್ಟ್ ಮಾಡಿ ಅಥವಾ ಬೆಳಗ್ಗೆ ಎದ್ದು ನಿಮ್ಮ ಗೋಲ್ಸ್ನ ಒಂದು ಪಿಕ್ಚರ್ನ ನೋಡಿ. ಬಟ್ ಕಂಪ್ಲೀಟ್ಲಿ ನಿಮ್ಮ ಎನರ್ಜಿ ಇವಾಗ ನಿಮ್ಮ ಲೈಫ್ನ ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆ ಹೋಗುವಂಥದ್ದಾಗಿದೆ. ಇಲ್ಲಿ ತುಂಬ ಜನಕ್ಕೆ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಬಂದಾಗ ಒಂದು ರಿಲೇಷನ್ಶಿಪ್ ಕೂಡ ಬರುವಂಥದ್ದು ಆಗಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ನಿಮಗೆ ಏನು ಇಂಟ್ಯೂಷನ್ ಗೈಡೆನ್ಸ್ ಬರ್ತಿದೆ ಅದನ್ನು ಕೇಳಿ ಅಂತ. ಇಲ್ಲಿ ಯಾವಾಗ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ, ನಾಟ್ ಓನ್ಲಿ ಮನಿ ಟರ್ಮ್ಸ್. ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಅಥವಾ ಒಂದು ಸಂಸಾರದ ಸುಖ. ಓಕೆ, ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ ತುಂಬ ವಿಚಾರಗಳಲ್ಲಿ ಗಾಬರಿ ಆಗ್ತಿರೋವಂಥದ್ದು ಕಾಣಿಸ್ತಾ ಇರೋವಂಥದ್ದಾಗಿದೆ. ಸೊ ಡೋಂಟ್ ಗೆಟ್ ವೆರಿ ಪ್ಯಾನಿಕ್ ಬಿಕಾಸ್ ದಟ್ ಎನರ್ಜಿ ಇಸ್ ಕಮಿಂಗ್ ಸೋ ಮಚ್ ಫಾರ್ ಮೀ. ಪ್ಯಾನಿಕ್ ಆಗುವಂಥ ನೆಸೆಸಿಟಿ ಏನೂ ಇಲ್ಲ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಏನು ಬೇಕು ಅನ್ನೋ ಕಡೆ ನೀವು ಫೋಕಸ್ ಮಾಡ್ತಿರೋವಂಥದ್ದು ಆಗಿರುವಂಥ ಟೈಮ್ ಆಗಿರೋದ್ರಿಂದ ಎಷ್ಟು ನೀವು ಅದ್ರ ಬಗ್ಗೆನೇ ಯೋಚನೆ ಅನ್ನೋದಕ್ಕಿಂತ ಎಷ್ಟು ಅದ್ರ ಬಗ್ಗೆ ಮ್ಯಾನಿಫೆಸ್ಟೇಟ್ ಮಾಡ್ತಿರೋ ಸ್ಟ್ರಾಂಗ್ ಆಗಿ ಐ ಆಮ್ ಮೆಂಟ್ ಟು ರಿಸೀವ್ ದಿಸ್ ಆ್ಯಂಡ್ ಐ ಆಮ್ ಮೆಂಟ್ ಟು ಡೂ ದಿಸ್ ಅಂತ ನಿಮ್ಮ ಮೈಂಡಲ್ಲಿ ಕೂಡ ನೀವು ಅದ್ರ ಬಗ್ಗೆ ಆ್ಯಕ್ಷನ್ಸ್ ತಗೊಳ್ಳೋವಂಥ ಥಾಟ್ಸ್ ಬರುವಂಥದ್ದಾಗಿರುತ್ತೆ. ದಟ್ ಪುಶ್ ಯು ಟು ಟೇಕ್ ಅ ಡಿಸಿಷನ್. ಸೊ ಓವರಾಲ್ ನಿಮ್ಮ ಲೈಫಲ್ಲಿ ಈಗ ಒಂದು ಮೆಟೀರಿಯಲಿಸ್ಟಿಕ್ ಅಬೆಂಡೆನ್ಸ್ ಬರುವಂಥದ್ದು ಆಗಿದೆ, ಫೈನಾನ್ಷಿಯಲ್ ಸ್ಟೇಟಸ್ ಆಗಿರುವಂಥದ್ದು ಆಗಿದೆ, ಫೈನಾನ್ಷಿಯಲ್ ಇಂಕ್ರಿಮೆಂಟ್ ಆಗಿರುವಂಥದ್ದು ಆಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹ್ಯಾಪಿ ಮ್ಯಾರೇಜ್ ಲೈಫ್ ಅನ್ನೋದು ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಈಗ ಹೇಳ್ತೀವಿ ಹೇಗೆ ಬರ್ತಿದೆ ಇವಾಗ ನಿಮ್ಗೆ ಇಲ್ಲಿ ಏನೋ ಅಂತ ಎನರ್ಜಿ ಆದರೆ ಈ ಪರ್ಸನ್ನ ನೋಡಿದ್ರೆ ಅವ್ರ ಲೈಫಲ್ಲಿ ಯಾವುದಾದ್ರೂ ಇಶ್ಯೂ ಇಲ್ಲ ಅಪ್ಪ. ಒಂದು ಪರ್ಸನಲ್ ಲೈಫು ಚೆನ್ನಾಗಿದೆ, ಪರ್ಸನಲ್ ಲೈಫಲ್ಲಿ ಏನು ಮ್ಯಾರಿಡ್ ಆಗಿದ್ದಾರೆ, ಸೆಟಲ್ಡ್ ಆಗಿದ್ದಾರೆ, ಎಲ್ಲ ಸಿಕ್ಕಿದೆ ಅವ್ರಿಗೆ. ಅದೇ ಜೊತೆಗೆ ಹಣಕಾಸಲ್ಲೂ ಅಷ್ಟೇ ಅಬೆಂಡೆನ್ಸ್ ಇದೆ, ಕೆರಿಯರ್ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿದ್ದಾರೆ, ಪಾರ್ಟ್ನರ್ ಜೊತೆ ಕೂಡ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಒಂದು ಲೈಫ್ ಸ್ಟೈಲ್ ಬರುವಂಥ ಟೈಮ್ ಆಗಿದೆ. ಇವಾಗ ನೀವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ. ಏನಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಏನು ಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ವಾಟ್ ಇಸ್ ಮೈ ಡಿಸಿಷನ್ ಹ್ಯಾಸ್ ಟು ಬಿ, ಆ್ಯಕ್ಷನ್ ಹ್ಯಾಸ್ ಟು ಬಿ ಅಂತ ಹೇಳಿ ಪ್ರತಿಯೊಂದು ಆ್ಯಕ್ಷನ್ಗೂ ಅವತ್ತಿನ ಡಿಸಿಷನ್ ಮಾಡಿ ಅವತ್ತು ಆ್ಯಕ್ಷನ್ ಮಾಡ್ಕೋಬೇಕಾಗಿರುವಂಥ ಒಂದು ಗೈಡೆನ್ಸ್ ಬರ್ತಿರುವಂಥದ್ದಾಗಿದೆ. ಇಲ್ಲಿ ಸ್ಟ್ರಾಂಗ್ಲಿ ಎನರ್ಜಿ ಒಂದು ಗಾಬರಿ ಪ್ಯಾನಿಕ್ ಅನ್ನೋದು ತುಂಬ ಬರ್ತಾ ಇದೆ. ಸೊ ಡೋಂಟ್ ಬಿ ಇನ್ ದಟ್ ಎನರ್ಜಿ, just come out of it. Bottom of the deck, you are meant to create a legacy. You are meant to attract whatever your desires. ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ಲ, ಪರ್ಸನಲ್ ಲೈಫು ಚೆನ್ನಾಗಿರಬೇಕು, ಕೆರಿಯರು ಚೆನ್ನಾಗಿರಬೇಕು ಅಂತ. ಆ ಒಂದು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡುವಂಥ ಆ ಡಿಸೈರ್ಸ್ನ ಕಮ್ ಟ್ರೂ ಮಾಡುವಂಥ ಎನರ್ಜಿಲಿ ನೀವು ಇದ್ದೀರಾ. ಆದರೆ ಹೇಗೆ ಅಂದರೆ ಡಿಸೈರ್ಸ್ ಇದೆ, ಗೋಲ್ಸ್ ಇದೆ, ಆದರೆ ಆ್ಯಕ್ಷನ್ ತಗೊಳ್ಳೋ ಕಡೆ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀರಾ, ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಕಾಶಕ್ಕೆ ಹಾರುವಷ್ಟು ನಿಮ್ಮ ಕನಸಿದೆ, ಆಕಾಶಕ್ಕೆ ಏಣಿ ಹಾಕುವಷ್ಟು ನಿಮ್ಮಲ್ಲಿ ಎನರ್ಜಿ ಇದೆ ಅಂತ ಹೇಳಿದಾಗ ಡಿಸಿಷನ್ ಮಾಡೋಕ್ಕೆ ಎದುರುತ್ತಾ ಇದ್ದೀರಾ ಎಲ್ಲಿ ಬಿದ್ದೋಗ್ತೀನೋ ಅಂತ. ಡೋಂಟ್ ವರಿ, ಯು ಆರ್ ಮೆಂಟ್ ಫಾರ್ ಇಟ್. ನಿಮಗೆ ಆಕಾಶಕ್ಕೆ ಏಣಿ ಹಾಕುವಷ್ಟು ಥಾಟ್ ನಿಮ್ಮ ತಲೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಟ್ರೈ ಮಾಡಿ ನೋಡಿ. ಅಲ್ಲ ಟ್ರೈ ಮಾಡೋದ್ರಿಂದ ಅಂತ ನೀವು ಬೀಳಲ್ಲ, ಬಟ್ ಬಿದ್ದೋಗ್ತೀನಿ ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತಿದ್ದೀರಾ. ಯು ಆರ್ ನಾಟ್ ಮೂವಿಂಗ್ ಫಾರ್ವರ್ಡ್. ಇಟ್ಸ್ ಟೈಮ್ ಫಾರ್ ಯು ಟು ಟೇಕ್ ಅ ವೆರಿ ಕ್ವಿಕ್ ಆ್ಯಕ್ಷನ್. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗಿದೆ. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ನಿಮಗೆ ಈ ಒಂದು ಮೆಸೇಜ್ ರೆಸೊನೇಟ್ ಆಯಿತಾ. ಥ್ಯಾಂಕ್ ಯು.